ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಗೋಲ್ಡ್ ಕಾಯಿನ್ ಕ್ಲಬ್ ಅಂಡ್ ರೆಸಾರ್ಟ್ ಅಂತ. ಇದು ನಮ್ಮ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಹತ್ರ ಬರುತ್ತೆ. ರೀಚ್ ಆಗೋದು ತುಂಬಾ ಸುಲಭ. ಎಲೆಕ್ಟ್ರಾನಿಕ್ ಸಿಟಿ ಮೇನ್ ಏನು ಗೇಟ್ ಇದೆ ಅಲ್ಲಿಂದ ಪ್ರಾಬಲಿ ಒಂದು 5 to 6 ಕಿಲೋಮೀಟರ್ಸ್ ಆಗ್ಬೋದು. ಸಿಟಿಗೆ ತುಂಬಾ ಕ್ಲೋಸ್ ಆಗಿದೆ. ತುಂಬ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಐ ಥಿಂಕ್ ಈ ರೆಸಾರ್ಟ್ ತುಂಬ ಹತ್ತಿರ ಇದೆ. ಆಮೇಲೆ ಅಷ್ಟೇ ಅಲ್ಲ, ಇದು ಟೋಟಲಿ ಹೇಳಬೇಕು ಅಂದರೆ ಒಂದು ಲಕ್ಸುರಿ ಸೆಗ್ಮೆಂಟ್ ರೆಸಾರ್ಟು. ಈ ರೆಸಾರ್ಟ್ಗೆ ನಾನು ಪ್ರೀವಿಯಸ್ 10-12 ಇಯರ್ಸ್ ಬ್ಯಾಕ್ ಹೋಗಿದ್ದೆ ಅಂತ ಅಂದ್ಕೊತೀನಿ. ತುಂಬ ಮರ್ತಿದ್ದೀನಿ. ಸೊ ಒಳಗಡೆ ಎಲ್ಲ ತುಂಬ ಚೇಂಜಸ್ ಎಲ್ಲ ಆಗಿದೆ ಆಗ್ಲಿಗೂ ಫೋಟೋಸ್ ಎಲ್ಲ ನೋಡಿದಾಗ. ಸೊ ಇವತ್ತು ಬನ್ನಿ, ಇವತ್ತು ಹೋಗೋಣ. ನಮ್ಮ ಫ್ಯಾಮಿಲಿ ಅಲ್ಲಿ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇವತ್ತು ಎಂಟೈರ್ ಡೇ. ನಾಳೆ ಮಧ್ಯಾಹ್ನ ಚೆಕ್ಔಟ್ ಇರುತ್ತೆ. ಸೊ ಏನೇನಿರುತ್ತೆ ಅಮ್ಯುನಿಟೀಸು ಅದೆಲ್ಲ ನೋಡ್ತಾ ಹೋಗೋಣ. ಗೋಲ್ಡ್ ಕಾಯಿನ್ ರೆಸಾರ್ಟ್ನ ರೀಚ್ ಆಗಿದ್ದೀವಿ. ಇಲ್ಲಿ ಏನು ಕಾಣಿಸ್ತಾ ಇದೆ ಪಾರ್ಕಿಂಗು, ಅದೇ ಮೇನ್ ಗೇಟ್ ಇರೋದು. ಮತ್ತು ಪಾರ್ಕಿಂಗ್ ತುಂಬಾ ಜಾಗ ಇದೆ, ಅಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ. ಇದು ಹಿಂದ್ಗಡೆ ಕಾಣಿಸ್ತಿರೋದು. ಮತ್ತು ಒಳಗಡೆ ಬರಬೇಕಾದ್ರೆ ರನ್ವೇ ಈ ಥರ ಇದೆ, ಅದು ಮಾತ್ರ ಸೂಪರ್ ಅನಿಸುತ್ತೆ ಟ್ರೈ ಮಾಡ್ಕೊಂಬರ್ತಾ. ಸೊ ಇದು ಸಿಟಿಯಿಂದ ಮ್ಯಾಟ್ರ್ ಆಫ್ ಒಂದು 5 to 8 ಕಿಲೋಮೀಟರ್ಸ್ ಅಷ್ಟೇ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಇಂದ ಲೆಫ್ಟ್ ಬಂದು ಹುಸ್ಕೂರ್ ಗೇಟಿಂದ ಒಳಗಡೆ ಬಂದರೆ ಸಿಗುತ್ತೆ. ಐ ಥಿಂಕ್ ಆರಾಮಾಗಿ ರೀಚ್ ಆಗ್ಬೋದು. ಬನ್ನಿ ಒಳಗಡೆ ಹೋಗೋಣ. ಈ ಗೋಲ್ಡ್ ಕಾಯಿನ್ ರೆಸಾರ್ಟ್ ಅಲ್ಲಿರುವಂತಹ ಸ್ವೀಟ್ ರೂಮಲ್ಲಿ ಇದ್ದೀವಿ. ಇವತ್ತು ಈ ರೂಮಲ್ಲೇ ನಾವು ಸ್ಟೇ ಆಗ್ತಾ ಇರೋದು. ಒಳಗಡೆ ಹೋಗಿ ನೋಡಿದ್ವಿ, ಒಂಥರ ಲಕ್ಸುರಿ ಫೀಲ್ ಆಗುತ್ತೆ. ಆ ಲೈಟ್, ವಾರ್ಮ್ ಲೈಟ್ ಎಲ್ಲ ಇದೆ. ಸೊ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ಇವತ್ತು ನಾವು ಸಂಜೆ ಚೆಕ್ ಇನ್ ಆಗಿರೋದು, ಲೇಟ್ ಆಗಿದೆ ಇವತ್ತು. ಸೊ ಆಲ್ರೆಡಿ ಕಾಫಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮಗೆ. ಅದಕ್ಕಿಂತ ಮುಂಚೆ ರೂಮ್ ಎಲ್ಲ ಹೇಗಿದೆ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಈ ರೂಮಲ್ಲಿ ಒಟ್ಟು 3 ಸೆಕ್ಷನ್ ಬರುತ್ತೆ. ಒಂದು ಈಗ ನಾನು ನಿಂತಿರೋ ಜಾಗ, ಈ ಕಡೆ ನೋಡ್ತಿರ್ಬೋದು ಫುಲ್ ಲಗೇಜ್ ಇಟ್ಕೊಳ್ಳೋಕೆ ರ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಈ ಸೈಡಲ್ಲಿ ಕೂತ್ಕೊಳ್ಳೋಕೆ ಒಂದು ವುಡನ್ ಸೋಫಾ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೆಲ್ಲ ಫುಲ್ ಗ್ಲಾಸ್ ವಿಂಡೋಸ್ ಇದೆ. ಸೊ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಗ್ಲಾಸ್ ಫುಲ್ ಕ್ಲೋಸ್ ಆಗಿದೆ ಅಂತ ಅನ್ಕೋಬೇಡಿ. ಇಲ್ಲಿ ಏನಾಗಿದೆ, ಸೊ ಮೂವಿಂಗ್ ಗ್ಲಾಸ್ ನ ಕೊಟ್ಟಿದ್ದಾರೆ. ಸೊ ಗಾಳಿ ಬೇಕು, ಫ್ರೆಶ್ ಗಾಳಿ ಬೇಕು ಅಂತಂದ್ರೆ ಅದನ್ನ ಕೂಡ ನಾವು ಮೂವ್ ಮಾಡ್ಕೊಳ್ಬಹುದು. ಅಂಡ್ ಇಲ್ಲಿ AC ಇರೋದ್ರಿಂದ ಬೇಡ ಅಂದ್ರೆ ಫುಲ್ ಕ್ಲೋಸ್ ಕೂಡ ಮಾಡ್ಕೋಬಹುದು. ಬನ್ನಿ ಆ ಕಡೆ ತೋರಿಸ್ತೀನಿ ಹೇಗಿದೆ ಅಂತ. ಇವಾಗ ನಾವಿದ್ದೀವಿ ನಮಗೆ ತುಂಬಾ ಇಷ್ಟ ಆಗೋವಂತಹ ಜಾಗದಲ್ಲಿ ಇದೆ. ಬೆಡ್ ತುಂಬಾ ಕಂಫರ್ಟಬಲ್ ಆಗಿದೆ, ಕುತ್ಕೊಂಡು ನೋಡಿದ್ವಿ ಈಗ. ಅಂಡ್ ದೆನ್ 3 ಶೇರಿಂಗ್ ಬೆಡ್ ಇರೋದು ಇದು. ಅಂಡ್ ಈ ಕಡೆ ತುಂಬಾ ರ್ಯಾಕ್ಸ್ ಎಲ್ಲ ಇದೆ, ಲಗೇಜಸ್ ಇಟ್ಕೊಳ್ಳೋಕೆ ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ ಈ ರೂಮಲ್ಲಿ. ಇನ್ ಲೈಟಿಂಗ್ಸ್ ನೋಡ್ತಾ ಇರ್ಬೋದು, ಒಂಥರ ಇದು ವಾರ್ಮ್ ಲೈಟೇ ಒಂಥರ ಲಕ್ಸುರಿ ಫೀಲ್ ಕೊಡುತ್ತೆ. ಆಂಬಿಯನ್ಸ್ ಎಲ್ಲ ನಮಗೆ. ಅಂಡ್ ಸೈಡ್ ಟೇಬಲ್ ಇದೆ, ಮತ್ತೆ ಇಂಟರ್ಕಾಮ್ ಟೆಲಿಫೋನ್ ಇದೆ. ಇನ್ನು ಈ ಸೈಡ್ ಬಂದರೆ TV ನೋಡ್ತಿರ್ಬೋದು. ಆ್ಯಂಡ್ AC ಇದೆ ಇಲ್ಲಿ. ಆ್ಯಂಡ್ ಈ ಕಡೆ ಒಂದು ನಿಮಗೆ ಲ್ಯಾಪ್ಟಾಪ್ ಕೌಂಟರ್ ಥರನೂ ಇದೆ, ಟೇಬಲ್ ಮತ್ತು ಚೇರ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಈ ಕಡೆ ಕೆಟಲ್ ಇದೆ, ನೀವೇನಾದ್ರು ಕಾಫಿ ಟೀ ಪ್ರಿಪೇರ್ ಮಾಡ್ಕೋತೀನಿ ಅಂತಂದರೆ ಮಿಲ್ಕ್ ಪೌಡರ್, ಕಾಫಿ ಪೌಡರ್, ಟೀ ಪೌಡರ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇದೊಂದು ವಾಲ್ ಪೇಪರು ಒಂಥರ ಚೆನ್ನಾಗಿ ಅನ್ನಿಸ್ತದೆ. ಇದೊಂಥರ ಒಳ್ಳೆ ಫೀಲ್ ಕೊಡ್ತದೆ, ಒಳ್ಳೆ ಆ್ಯಂಬಿಯನ್ಸ್ ಅಂತಲೇ ಅನ್ನಿಸ್ತದೆ ಇವೆಲ್ಲ ಏನು ಇಂಟೀರಿಯರ್ ಎಲ್ಲ ನೋಡಿದ್ರೆ. ಇನ್ನು ಬಾತ್ರೂಮ್ ನೋಡ್ತೀನಿ ಬನ್ನಿ, ಅದು ಮಾತ್ರ ಸೂಪರ್ ಆಗಿದೆ. ಬಾತ್ರೂಮ್ ನೋಡ್ತಿರ್ಬೋದು, ಆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ತುಂಬಾ ದೊಡ್ಡದಾಗಿದೆ. ಈ ಕಡೆ ಸಪ್ರೇಟ್ ಶವರ್ ಏರಿಯಾ ಬರುತ್ತೆ. ಆ್ಯಂಡ್ ಈ ಸೈಡಲ್ಲಿ ಒಂದು ವ್ಯಾನಿಟಿ ಮಿರರ್ ಮತ್ತು ನಾರ್ಮಲ್ ಮಿರರ್ ಕೂಡ ಇದೆ, ಸಿಂಕ್ ಇದೆ. ಈ ಸೈಡ್ ಬಂದರೆ ನೋಡ್ತಿರ್ಬೋದು ವಾರ್ಡ್ರೋಬ್ ಎಷ್ಟು ದೊಡ್ಡದಾಗಿದೆ ಅಂತ, ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಇಲ್ಲೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಲಾಕರ್ ಕೂಡ ಇದೆ, ನೋಡಿರಲಿಲ್ಲ ನಾನು. ಸೊ ಲಾಕರ್ ಇದೆ, ನಿಮ್ದೇನಾದ್ರು ಬೆಲೆ ಬಾಳುವಂಥ ವಸ್ತು ಏನಾರು ಇದ್ದರೆ ಇಟ್ಕೊಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ಒಂದು ಮಿರರ್ ಇದೆ. ಇಲ್ಲಿ ಬಾತ್ ಎಸೆನ್ಷಿಯಲ್ಸ್ಗೆ ಏನೇನು ಬೇಕು ಕಿಟ್ ಎಲ್ಲ ಇಟ್ಟಿದ್ದಾರೆ, ಟವಲ್ಸ್ ಆ್ಯಂಡ್ ಎಲ್ಲ ಇದೆ. ಈಗ ಜಸ್ಟ್ ರೂಮ್ ಟೂರ್ ಎಲ್ಲ ನೋಡಿದ್ರಿ ನೀವು. ಈಗ ನಾವಿಲ್ಲಿ ಸಿಟ್ಔಟಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ. ಸೊ ಇನ್ನು ಫುಲ್ ಕೂಲಾಗಿದೆ. ಈಗ ಸಂಜೆ ಅರೌಂಡ್ 5:30, 6 ಆಯ್ತಲ್ಲ, 6 o'clock ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಸುತ್ತ ಗಿಡ ಮರಗಳಿದೆ, ಅದ್ರ ಮಧ್ಯ ಕೂತ್ಕೊಂಡು. ಆಮೇಲೆ ಇಲ್ಲಿ ತುಂಬ ಪಕ್ಷಿಗಳ ಸೌಂಡ್ ಕೂಡ ಕೇಳಿಸ್ತಾ ಇದೆ ಅವಾಗಲಿಂದ ನಮಗೆ. ಸೊ ಚೆನ್ನಾಗಿ ಅನಿಸ್ತಾ ಇದೆ ಫೀಲ್ ಎಲ್ಲ.
ಟೈಮಿಗೆ 6:30 ಆಗ್ತಾ ಬಂತು. ನಾವು ಇರೋಂಥದ್ದು ಒಂದು ಸ್ಟೇಜ್ ಏರಿಯಾ. ಸೊ ಇಲ್ಲಿ ಏನು ಸ್ಟೇಜ್ ಏನಕ್ಕಿದೆ ಅಂತಂದರೆ ಇದು ಡೆಡಿಕೇಟೆಡ್ ಆಗಿ ಫಂಕ್ಷನ್ಸ್ಗೆ, ಬೇರೆ ಬೇರೆ ಈವೆಂಟ್ಸ್ಗೆ, ಲೈಕ್ ಹಳದಿ ಶಾಸ್ತ್ರ ಇರ್ಬೋದು, ಎಂಗೇಜ್ಮೆಂಟ್, ರಿಸೆಪ್ಷನ್ಸ್ಗೆಲ್ಲ ಮಾಡ್ತಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ಲೈಟ್ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ದಾರೆ. ಇವಾಗ ನಾವು ಇಲ್ಲಿ ಆಟಾಡ್ತಾ ಇದ್ದೀವಿ. ಇಲ್ಲಿ ಚೆಸ್ಸು, ಕೇರಮ್ಮು ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೂರೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿ ಅಕಾಮಿಡೇಟ್ ಮಾಡಿಕೊಡ್ತಾರೆ. ಹಿಂದ್ಗಡೆ ಅಲ್ಲಿ ಕಿಚನ್ ಎಲ್ಲ ಇದೆ. ಸೊ ಏನಾದ್ರು ಫಂಕ್ಷನ್ನ ಮಾಡಿದಾಗ ಇದನ್ನು ಸ್ಟೇಜ್ ಥರ ಯೂಸ್ ಮಾಡಿಕೊಂಡು ಇಲ್ಲಿ ಚೇರ್ಸ್ ಎಲ್ಲ ಹಾಕ್ಕೊಡ್ತಾರೆ. ಕಾರ್ನರಲ್ಲಿ ನಿಮಗೆಲ್ಲ ಹೇಳ್ದಂಗೆ ಅಲ್ಲೆಲ್ಲ ಕಿಚನ್ದೆಲ್ಲ ಇಟ್ಟಿದ್ದಾರೆ. ಸೊ ಫುಡ್ನೆಲ್ಲ ಇಲ್ಲೇ ಸರ್ವ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಫ್ರಮ್ ಗೋಲ್ಡ್ ಕಾಯಿನ್ ರೆಸಾರ್ಟ್. ನಿನ್ನೆ ಎಲ್ಲ ತುಂಬ ಚೆನ್ನಾಗಿತ್ತು. ಡಿನ್ನರ್ ಕೂಡ ತುಂಬ ಟೇಸ್ಟಿಯಾಗೇ ಇತ್ತು. ಮಲ್ಕೊಂಡ ಮೇಲೆ ರಿಲ್ಯಾಕ್ಸ್ ಆಗೋದ್ವಿ ನಾವಂತೂ. ಬೆಳಗ್ಗೆ ಎದ್ದಾಗ ಫುಲ್ ಪಕ್ಷಿಗಳ ಸೌಂಡೇ ಕೇಳಿಸಿತ್ತು. ಇಲ್ಲಿ ಹಿಂದ್ಗಡೆ ಎಲ್ಲ ನೋಡ್ತಿರ್ಬೋದು, ಫುಲ್ ಕಾಡ್ ಥರನೇ ಇದೆ ಫೀಲ್. ಅಷ್ಟು ದೊಡ್ಡ ದೊಡ್ಡ ಮರ ಎಲ್ಲ ಇದೆ. ಸಿಟಿ ಹತ್ರನೇ ಇದೆ ಈ ರೆಸಾರ್ಟು. ಬಟ್ ಫೀಲ್ ಕೊಡೋದು ಮಾತ್ರ ಎಲ್ಲೋ ಫಾರೆಸ್ಟ್ ಮಧ್ಯದಲ್ಲಿ ಇದ್ದೀವಿ ಅನ್ನೋ ಥರನೇ ಫೀಲ್ ಕೊಡುತ್ತೆ. ಈ ರೆಸಾರ್ಟ್ ಬಗ್ಗೆ ನಿಮ್ಗೊಂದು ಹೇಳಲೇಬೇಕು. ಗೋಲ್ಡ್ ಕಾಯಿನ್ ಅಂದಿದ ತಕ್ಷಣ ನಮಗೆ ಫೀಲ್ ಆಗೋದು, ಎಸ್ಪೆಷಲಿ ನಮ್ಮ ಥರ ಮಿಡ್ಲ್ ಕ್ಲಾಸ್ ಇರೋರಿಗೆ, ಗೋಲ್ಡ್ ಕಾಯಿನ್ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ತುಂಬ ಲಕ್ಸುರಿ ಆಗಿರುತ್ತೆ ಅಂತ ಫೀಲ್ ಆಗುತ್ತೆ. ಮತ್ತು ನಮ್ಮ ಪಾಕೆಟ್ ಫ್ರೆಂಡ್ಲಿ ಅಲ್ಲ ಅಂತ ಅನಿಸುತ್ತೆ. ಬಟ್ ಆ ಥರ ಅಂದ್ಕೊಳ್ಳೋದು ತಪ್ಪೆ. ಈ ರೆಸಾರ್ಟಲ್ಲಿ ಬಜೆಟ್ ಫ್ರೆಂಡ್ಲಿಯಿಂದ ಹಿಡಿದು ಫುಲ್ ಲಕ್ಸುರಿ ರೂಮ್ವರೆಗೂ ಎಲ್ಲ ಥರ ಟೈಪಿನ ರೂಮ್ಸ್ ಇದೆ. ಸೊ ಈಗ ಈ ವಿಡಿಯೋದಲ್ಲಿ ಪ್ರತಿಯೊಂದು ರೂಮ್ಸಿಂದು ಟೂರ್ ಕೊಡ್ತೀವಿ. ಎಲ್ಲ ಥರ ಟೈಪ್ಸು ಒಂದೊಂದು ತೋರಿಸ್ತೀವಿ ನಿಮಗೆ. ಸೊ ನಿಮಗೆ ನೋಡಿದಾಗ ಗೊತ್ತಾಗತ್ತೆ. ಟೈಮ್ ಫಾರ್ ಬ್ರೇಕ್ಫಾಸ್ಟ್. ನಾವು ಈಗ ತಿಂಡಿಗೆ ಬಂದಿದ್ದೀವಿ ಡೈನಿಂಗ್ ಏರಿಯಾಗೆ. ಸೊ ಇಲ್ಲಿ ಇವತ್ತಿರೋದು ಬಫೆ ಬ್ರೇಕ್ಫಾಸ್ಟ್ ಇದೆ. ಸೊ ಒಂದು 10 ವೆರೈಟೀಸ್ ಆಫ್ ಮೆನು ಇದೆ ಇವತ್ತು. ಒಂದೊಂದೇ ಹಾಕೊಂಡು ಬಂದಿದ್ದೀವಿ ನಾವು ಟೇಸ್ಟ್ ಮಾಡೋದಕ್ಕೆ. ಫಸ್ಟು ಕಟ್ ಫ್ರೂಟ್ಸ್ ಇದೆ, ಇಡ್ಲಿ, ಚಟ್ನಿ, ಸಾಂಬಾರ್ ಮತ್ತು ವಡೆ ಇದೆ. ಆಮೇಲೆ ಲೈವ್ ಕೌಂಟರ್ ದೋಸೆ ಇದೆ, ಪೊಂಗಲ್, ಮತ್ತು ಗೋಬಿ ಪರೋಟ ಇದೆ, ಮತ್ತು ಕಾರ್ನ್ಫ್ಲೇಕ್ಸು, ಚೋಕೋಸು, ಬ್ರೆಡ್, ಬಟರ್, ಜಾಮು, 2 ಥರದ ಚಟ್ನಿ. ಸೊ ಎಲ್ಲ ಇದೆ. ಈಗ ಒಂದೊಂದಾಗೆ ಟೇಸ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಪೊಂಗಲ್ ಟೇಸ್ಟ್ ಮಾಡಿದೆ. ಪೊಂಗಲ್ ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ಒಂದೊಂದೇ ಹಂಗೆ ಟೇಸ್ಟ್ ಮಾಡ್ತೀವಿ. ಈ ರೆಸಾರ್ಟಲ್ಲಿ 4 ಟೈಪ್ಸ್ ಆಫ್ ರೂಮ್ಸ್ ಬರುತ್ತೆ. ಸೊ ನಾನು ನಿಂತಿರೋದು ಝೆನ್ ಪಾಡ್ ಅಂತ, ಫುಲ್ ವುಡನಲ್ಲಿದೆ. ಮತ್ತು ಬಜೆಟ್ ಫ್ರೆಂಡ್ಲಿ ರೂಮ್ಸ್ ಇದು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಒಂದು ತೋರಿಸ್ತೀನಿ ನಿಮಗೆ. ಇದು 2 ಆಕ್ಯುಪೆನ್ಸಿ ರೂಮು, ಸಿಂಗಲ್ ಕೂಡ ಕೊಡ್ತಾರೆ. ಮತ್ತು ಇದು ವುಡನ್, ಕಂಪ್ಲೀಟಾಗಿ ವುಡನಲ್ಲಿದೆ. ಸೊ ಸಿಂಪಲ್ ಆಗಿದೆ ನೋಡೋಕ್ಕೆ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಅಡ್ವಾಂಟೇಜ್ ಏನಂತಂದರೆ ಇಲ್ಲಿ ನೋಡ್ತಿರ್ಬೋದು ಗ್ಲಾಸ್. ಸೊ ಇದು ನಾವು ಇದನ್ನು ಪುಷ್ ಮಾಡಿಕೊಂಡ್ರೆ ಫುಲ್ ಓಪನ್ ಟು ಸ್ಕೈ ಕಾಣಿಸುತ್ತೆ, ಸೂಪರ್ ಆಗಿರುತ್ತೆ. ಆ್ಯಂಡ್ ಇಲ್ಲೊಂದು ವಾಲ್ ಆರ್ಟ್ ಹಾಕಿದ್ದಾರೆ. ಆ್ಯಂಡ್ ಈ ಕಡೆ ಬಾತ್ ಎಸೆನ್ಷಿಯಲ್ ಏನು ಬೇಕು, ಟವಲ್ಸ್, ಕಿಟ್ ಎಲ್ಲ ಇದೆ. ಆ್ಯಂಡ್ ದೆನ್ ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಎ ಸಿ ಇದೆ. ಇಲ್ಲಿ ಫ್ಯಾನ್ ಇಲ್ದಲೇ ಇರೋದ್ರಿಂದ ಎ ಸಿ ಕೊಟ್ಟಿದ್ದಾರೆ. ಸೊ ನೈಸ್, ಸಿಂಪಲ್ ಆಗಿ ಚೆನ್ನಾಗಿದೆ. ನೀವೇನಾದ್ರು ಈ ಝೆನ್ ಪಾಡ್ನ ಬುಕ್ ಮಾಡ್ಕೊಳ್ಬೇಕು ಅಂತಂದರೆ ಸೊ ಪ್ರೈಸ್ ಗೊತ್ತಾಗಬೇಕಲ್ಲ. ಸೊ ಈಗ ಅದು ಹೇಳ್ತೀನಿ. ಇಲ್ಲಿ ಸಿಂಗಲ್ ಏನಾದ್ರು ಬರ್ತೀನಿ ಅಂದರೆ 2000 ರೂಪೀಸ್ ಪ್ಲಸ್ ಟ್ಯಾಕ್ಸ್ ಆಗುತ್ತೆ, ವಿತ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ. ಇಲ್ಲ ಕಪಲ್ ಬರ್ತೀನಿ ಅಂತಂದರೆ ನಿಮಗೆ 1000 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಅಂದರೆ 3000 ರೂಪೀಸ್ ಆಗುತ್ತೆ ಈ ರೂಮಿಗೆ, ಪ್ಲಸ್ ಟ್ಯಾಕ್ಸ್ ವಿತ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ. ಆ್ಯಂಡ್ ನಿಮಗೆ ಈ ರೆಸಾರ್ಟಲ್ಲಿ ಏನೇನಿದೆ ಅಮ್ಯುನಿಟೀಸು ಮತ್ತು ಏನು ಆ್ಯಕ್ಟಿವಿಟೀಸ್ ಏನೇನಿದೆ, ಪೂಲು, ಸೊ ಎಲ್ಲದಕ್ಕೂ ಫ್ರೀ ಆಕ್ಸೆಸ್ ಇರುತ್ತೆ. ಈ ರೆಸಾರ್ಟಲ್ಲಿ ತುಂಬ ಯುನಿಕ್ ಅಂತ ಅನಿಸಿದ್ದು ಅಂದರೆ ನಮಗೆ ಈ ರೂಮು. ಇದು ಯಾವ ರೂಮ್ ಅಂದರೆ ಇದು ಅಕ್ವಾ ರೂಮ್ಸ್ ಅಂತ ಹೇಳ್ತಾರೆ. ಬಿಕಾಸ್ ಇದಕ್ಕೆ ಒಂದು ರೀಸನ್ ಇದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಪಾಂಡ್ ಇದೆ ಈ ಕಡೆ.
ಫುಲ್ ವೈಬ್ರೆಂಟ್ ಕಲರ್ ಇರುವಂತಹ ಫಿಶಸ್ ಎಲ್ಲ ಇದೆ. ಆ್ಯಂಡ್ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ನೀರು ಬೀಳ್ತಾ ಇದೆ, ಒಂಥರ ಮಳೆ ಬರ್ತಿದೆ ಅನ್ನೋ ಫೀಲೇ ಆಗುತ್ತೆ ನಮಗೆ. ಈ ಅಕ್ವಾ ರೂಮ್ಸು ನಾನು ನೋಡ್ತಿರೋದು ಫಸ್ಟ್ ಟೈಮು ಈ ಥರದ್ದು ಆಂಬಿಯನ್ಸ್ ಇರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂತಂದರೆ ಫುಲ್ ನಮಗೆ ಕ್ಲೋಸ್ ಟು ನೇಚರ್ ನಾವು ಸ್ಟೇ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಈ ಸೈಡ್ ಗ್ಲಾಸ್ ವಿಂಡೋ ಇದೆ, ಇಲ್ಲಿ ಕಂಪ್ಲೀಟ್ ಮೇಲೂ ಅಷ್ಟೇ ಈ ಸೈಡ್ ಅಷ್ಟೇ ಫುಲ್ ಗ್ಲಾಸ್ ಇರೋದ್ರಿಂದ ಫುಲ್ ಟ್ರಾನ್ಸ್ಪರೆನ್ಸಿ, ಹೊರಗಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಈಗ ರೂಮ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ರೂಮ್ ಟೂರ್ ನೋಡೋಕ್ಕಿಂತ ಮುಂಚೆ ಇಲ್ಲೊಂದು ಸ್ಪೆಷಾಲಿಟಿ ಹೇಳಬೇಕು ನಿಮಗೆ. ಫ್ಲೋರಿಂಗು ಇದು ಫುಲ್ ಗ್ಲಾಸ್ ಇರೋದು. ಫ್ಲೋರಿಂಗಲ್ಲಿ ನಾವು ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಬರೋಂಗಿಲ್ಲ, ಅಲ್ಲೇ ಒಂದು ಕ್ಯಾಬಿನೆಟ್ ಕೊಟ್ಟಿರ್ತಾರೆ, ಸೊ ನಾವು ಅಲ್ಲೇ ಬಿಟ್ಟು ಬರಬೇಕಾಗತ್ತೆ ಬಿಕಾಸ್ ಇದು ಗ್ಲಾಸ್ ಇರೋದ್ರಿಂದ. ಮತ್ತು ಇಲ್ಲಿ ಮಧ್ಯದಲ್ಲಿ ಫುಲ್ ಟ್ರಾನ್ಸ್ಪರೆನ್ಸಿ ಇದೆ, ಆ ಪಾಂಡಿನ ನೀರೆಲ್ಲ ಈ ಕಡೆಗೂ ಬರುತ್ತೆ. ಇಲ್ಲೆಲ್ಲ ಫಿಶ್ ಎಲ್ಲ ಓಡಾಡ್ತಾ ಇದೆ, ಸೊ ಈಗ ಯಾವುದು ಕಾಣಿಸ್ತಿಲ್ಲ, ಎಲ್ಲ ಆ ಕಡೆ ಇದೆ. ಈಗ ಆಕ್ವಾ ರೂಮ್ ಟೂರ್ನ ಕೊಡ್ತೀನಿ ಹೇಗಿದೆ ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಣಿಸ್ತಿರ್ಬೋದು ಎಲ್ಲ ರೂಮ್ ಮುಂದೆನೂ ಈ ಥರ ಒಂದು ಟೇಬಲ್ ಮತ್ತು ಚೇರ್ ಇಟ್ಟಿದ್ದಾರೆ. ಬನ್ನಿ ಒಳಗಡೆಗೆ. ಈ ಅಕ್ವಾ ರೂಮ್ಸು ಫುಲ್ ವುಡನ್ ಥೀಮಲ್ಲೇ ಇದೆ. ಆ್ಯಂಡ್ ಇಲ್ಲಿ ಡಬಲ್ ಆಕ್ಯುಪೆನ್ಸಿ ಇರುವಂಥದ್ದು. ಇಲ್ಲಿ ಕೂಡ AC ಇದೆ, ಮತ್ತು ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಈ ಕಡೆ ಇಂಟರ್ಕಾಮ್ ಇದೆ. ಇಲ್ಲಿ ಮೇಲ್ಗಡೆ ಇರೋ ಕರ್ಟನ್ಸ್ನ ನಾವೇನಾದ್ರು ಓಪನ್ ಮಾಡಿದ್ರೆ ಇದು ಓಪನ್ ಟು ಸ್ಕೈ ಇರೋದ್ರಿಂದ ಫುಲ್ ಗಿಡ ಮರ ಎಲ್ಲ ಹಂಗೆ ಓಪನ್ ಕಾಣಿಸುತ್ತೆ. ಹಕ್ಕಿಗಳು ಕೂತಿರೋದು ಕೂಡ ನೀವು ಇಲ್ಲೇ ಮಲ್ಕೊಂಡು ನೋಡ್ಬೋದು ಕಣ್ಬಿಟ್ಟಿದ ತಕ್ಷಣ. ಸೊ ಸೂಪರ್ ಆಗಿದೆ, ಕ್ಲೋಸ್ ಟು ನೇಚರ್ ಅಂತಾನೆ ಹೇಳ್ಬೋದು. ಈ ಅಕ್ವಾ ರೂಮ್ಸಿಗೆ ಡೆಡಿಕೇಟೆಡ್ ಆಗಿ ಬಾತ್ರೂಮ್ ಸ್ವಲ್ಪ ದೂರದಲ್ಲೇ ಇದೆ, ಸಪ್ರೇಟ್ ಆಗಿ ಅದು ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿರುವಂತಹ ಅಕ್ವಾ ರೂಮ್ಸ್ ಅಲ್ಲಿ ಇನ್ನೊಂದು ಹೇಳಬೇಕು, ಇಲ್ಲಿ ವೈಫೈ ಲಾಕ್ ಸಿಸ್ಟಮ್ ಇರೋದು. ಆ ಕಾರ್ಡ್ ಇದ್ರೆ ಮಾತ್ರ ಓಪನ್ ಮಾಡೋದಕ್ಕಾಗತ್ತೆ. ಆ್ಯಂಡ್ ದೆನ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ವಾರ್ಡ್ರೋಬಲ್ಲೂ ಇದೆ, ಸೊ ತುಂಬಾನೇ ಇದೆ ಲಗೇಜಸ್ ಇಟ್ಕೊಳ್ಳೋದಕ್ಕೆ. ಸೊ ಬಾತ್ರೂಮ್ ಸಪ್ರೇಟ್ ಆಗಿದೆ ಅಂತ ಹೇಳಿದೆ ನಿಮಗೆ ಆವಾಗಲೇ. ತುಂಬ ದೂರದಲ್ಲೇನಿಲ್ಲ, ನಮ್ದೇನು ಚಪ್ಪಲಿ ಎಲ್ಲ ಬಿಡ್ತೀವಿ ಸೊ ಅದು ಹತ್ರನೇ ಬರುತ್ತೆ, ಇದು ಒಳಗಡೆನೇ ಬರುತ್ತೆ ಒಟ್ಟಿನಲ್ಲಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ಫುಲ್ ಬಾತ್ರೂಮ್ ಏರಿಯಾ ಬರುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಸಪ್ರೇಟ್ ಯಾವ ರೂಮ್ ಕೊಟ್ಟಿರ್ತಾರೆ ಆ ರೂಮ್ಗೆ ಸಪ್ರೇಟಾಗಿ ಈ ಥರ ನಂಬರ್ ಹಾಕ್ಬಿಟ್ಟಿದ್ದಾರೆ ಬಾತ್ರೂಮ್ಸು. ಮತ್ತು ವೈಫೈ ಎನೇಬಲ್ ಲಾಕೇ ಇರೋದು ಇಲ್ಲೂ ಕೂಡ. ಸೊ ಬನ್ನಿ ಹೇಗಿದೆ ತೋರಿಸ್ತೀನಿ ಬಾತ್ರೂಮು. ಈ ಸೈಡಲ್ಲಿ ಕಮೋಡ್ ಇದೆ ಆ್ಯಂಡ್ ಈ ಕಡೆ ಸಿಂಕ್ ಇದೆ. ಈ ಡೋರ್ ಹಿಂದೆನೆ ಶವರ್ ಏರಿಯಾ ಬರುತ್ತೆ ಸಪ್ರೇಟಾಗಿ. ಸೊ ಕ್ಲೀನ್ ಆಗಿದೆ, ಸಿಂಪಲ್ ಆಗಿದೆ. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಒಂಥರ ಯಾವುದೋ ಒಂದು ಐಲ್ಯಾಂಡ್ ಮಧ್ಯದಲ್ಲೇ ಇದ್ದೀವಿ ಅಂತಲೇ ಫೀಲ್ ಆಗ್ತಾ ಇದೆ. ನೀವೇನಾದರೂ ಈ ಅಕ್ವಾ ರೂಮ್ಸ್ನ ಬುಕ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಸಿಂಗಲ್ ಆಕ್ಯುಪೆನ್ಸಿ ಬಂದರೆ 3000 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ವಿತ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ವಿತ್ ಆಲ್ ಅಮ್ಯುನಿಟೀಸ್ಗೆ ಅಕ್ಸೆಸಿಬಿಲಿಟಿ ಇರುತ್ತೆ. ಆ್ಯಂಡ್ ನೀವೇನಾದ್ರು ಕಪಲ್ ಬಂದರೆ ಅಂದರೆ ಡಬಲ್ ಆಕ್ಯುಪೆನ್ಸಿ ಏನಾದ್ರು ಬಂತಂದರೆ 1000 ರುಪೀಸ್ ನಿಮಗೆ ಡಿಸ್ಕೌಂಟ್ ಆಗುತ್ತೆ, ಅಂದರೆ 4000 ರುಪೀಸ್ ಬೀಳುತ್ತೆ. ಸೊ ಅಲ್ಲಿಗೆ ಒಂದು ಪರ್ ಪರ್ಸನ್ 2000 ಪ್ಲಸ್ ಟ್ಯಾಕ್ಸ್ ವಿತ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಸಿಗ್ದಂಗೆ ಆಗುತ್ತೆ ನಿಮಗೆ. ವಿತ್ ಎಲ್ಲ ಅಮ್ಯುನಿಟೀಸು, ಪೂಲು ಎಲ್ಲ ಆಕ್ಸೆಸಿಬಲ್ ಇರುತ್ತೆ. ಐ ಥಿಂಕ್ ದಿಸ್ ಅ ಬೆಸ್ಟ್ ಡೀಲ್ ಅಂತ ಅನ್ನಿಸ್ತು. ಈ ರೆಸಾರ್ಟಲ್ಲಿರುವಂತಹ ಇನ್ನೊಂದು ಟೈಪ್ ಆಫ್ ರೂಮ್ ಮುಂದೆ ಇದ್ದೀವಿ ನಾವೀಗ. ಈ ರೂಮು ಹೆರಿಟೇಜ್ ಕಾಟೇಜಸ್ ಅಂತ ಹೇಳ್ತಾರೆ ಬಿಕಾಸ್ ಈ ಕಡೆ ಎದುರುಗಡೆ ಬ್ಯಾಂಬೂ ಪ್ಲಾಂಟೇಶನ್ಸ್ ಇದೆ. ಡೋರ್ ತೆಗೆದಿದ ತಕ್ಷಣ ಅದೇ ಕಾಣಿಸೋದು. ಆ್ಯಂಡ್ ಇನ್ನೊಂದು ಏನು ಮೇಯ್ನ್ ರೀಸನ್ ಅಂದರೆ ಹೆರಿಟೇಜ್ ಕಾಟೇಜ್ ಅಂತ ಹೆಸರಿಡೋದಕ್ಕೆ, ಇಲ್ಲಿ ನೋಡ್ತಿರ್ಬೋದು ಈ ವಾಲಲ್ಲಿ ಫುಲ್ಲು ವಾಲಿ ಆರ್ಟ್ಸ್ ಇದೆ. ಸೊ ಒಂಥರ ಹಳ್ಳಿ ಫೀಲೇ ಕೊಡುತ್ತೆ. ಬನ್ನಿ ಈಗ ರೂಮ್ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ಓ ನೈಸ್, ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ರೂಮು. ಇದು ಡಬಲ್ ಆಕ್ಯುಪೆನ್ಸಿ ಇದೆ ವಿತ್ ನೈಸ್ ಹೆಡ್ಬೋರ್ಡ್. ಆ್ಯಂಡ್ ದೆನ್ ಈ ಸೈಡ್ ಬಂದ್ರೇ ಲಗೇಜ್ ಇಟ್ಕೊಳ್ಳೋಕ್ಕೆ ರ್ಯಾಕ್ ಎಲ್ಲ ಇದೆ, ಮತ್ತು ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್ ಕೂಡ ಇದೆ, ತುಂಬ ಸ್ಪೇಸ್ ಇರೋವಂಥದ್ದು. ಆ್ಯಂಡ್ ದೆನ್ 3 ಚೇರ್ ಹಾಕಿದ್ದಾರೆ ಇಲ್ಲಿ ವುಡನ್ದೇನೆ. ಆ್ಯಂಡ್ ಇಲ್ಲಿ TV, AC ಎಲ್ಲ ಇದೆ. ನೈಸ್ ಅನಿಸ್ತು ನಮ್ಗೆ, ಚೆನ್ನಾಗಿದೆ ಇದು ಕೂಡ. ಹೆರಿಟೇಜ್ ರೂಮ್ ಅಂತ ನಮ್ಗೆ ಫೀಲ್ ಬರೋದಕ್ಕೆ ಇಲ್ಲೊಂದು ವಾಲ್ ಆರ್ಟ್ ಹಾಕಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಈ ಸೈಡಲ್ಲಿರೋದೆ ಬಾತ್ರೂಮು, ತೋರಿಸ್ತೀನಿ ಬನ್ನಿ. ಬಾತ್ರೂಮ್ ಏರಿಯಾ ಅಷ್ಟೇ ಸ್ಪೇಷಿಯಸ್ ಆಗೇ ಇದೆ. ಈ ಕಡೆ ಸಿಂಕ್, ಮಿರರ್ ಆ್ಯಂಡ್ ಕಮೋಡ್ ಇದೆ, ಆ ಕಡೆ ಶವರ್ ಏರಿಯಾ ಬರುತ್ತೆ. ಸೊ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇನಾದರೂ ಹೆರಿಟೇಜ್ ಕಾಟೇಜಸ್ನ ಬುಕ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಸಿಂಗಲ್ ಆಕ್ಯುಪೆನ್ಸಿ ಏನಾದ್ರು ಬಂದರೆ ನೀವು 3500 ರುಪೀಸ್ ಪ್ಲಸ್ ಟ್ಯಾಕ್ಸ್ ಆಗುತ್ತೆ ವಿತ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ, ಪ್ಲಸ್ ಅಮ್ಯುನಿಟೀಸ್ ಎಲ್ಲ ಇರುತ್ತೆ. ಅದೇ ನೀವೇನಾದ್ರು ಡಬಲ್ ಆಕ್ಯುಪೆನ್ಸಿ ಬರ್ತೀನಿ ಅಂತಂದರೆ ಆ ಕಪಲ್ಸ್ ಇರ್ಬೋದು ಇಲ್ಲ ಫ್ರೆಂಡ್ಸ್ ಇರ್ಬೋದು, ಸೊ ನಿಮಗೆ 4500 ರುಪೀಸ್ ಆಗುತ್ತೆ ಪ್ಲಸ್ ಟ್ಯಾಕ್ಸ್
ವಿತ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ ವಿತ್ ಎಲ್ಲ ಅಮ್ಯುನಿಟೀಸು ಆಕ್ಟಿವಿಟೀಸು ಪೂಲು ಎಲ್ಲ ಆಕ್ಸೆಸಿಬಿಲಿಟಿ ಇರುತ್ತೆ. ಅಲ್ಲಿಗೆ ನೀವೇನಾದ್ರು ಡಬಲ್ ಆಕ್ಯುಪೆನ್ಸಿ ತೊಗೊಂಡ್ರೆ 4500 ಆಗುತ್ತೆ. ಸೊ ಅಲ್ಲಿಗೆ 2250 ರೂಪೀಸ್ ಪ್ಲಸ್ ಟ್ಯಾಕ್ಸ್ ಏನೋ ಬೀಳುತ್ತೆ ಪರ್ ಪರ್ಸನ್ನು, ಪ್ಲಸ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ. ಐ ಥಿಂಕ್ ಗುಡ್ ಡೀಲ್ ಅಂತ ಅನ್ಸುತ್ತೆ. ಸ್ಟೇ ಆಗಿರೋದು ಇದೇ ರೂಮ್ನಲ್ಲಿ. ಸೊ ಈ ರೂಮ್ ಮುಂದ್ಗಡೆನೆ ಸಾಕಷ್ಟು ಹಣ್ಣಿನ ಗಿಡಗಳಿದೆ. ಸೊ ಇಲ್ಲಿ ಹಿಂದ್ಗಡೆ ಕಾಣಿಸ್ತಿರ್ಬೋದು ನಿಮಗೆ ಹಲಸಿನ ಮರ, ಮತ್ತು ಇನ್ನು ಗಿಡ ಇದೆ, ಮರ ಆಗಿಲ್ಲ. ಆ್ಯಂಡ್ ಈ ಕಡೆ ಸೀಬೆ ಗಿಡ ಇದೆ, ಆ್ಯಂಡ್ ಹಿಂದ್ಗಡೆ ದಾಳಿಂಬ್ರೆ ಗಿಡ ಇದೆ. ಬನ್ನಿ ಹಂಗೆ ತೋರಿಸ್ತೀನಿ. ಇಲ್ಲೊಂದು ಯಾವುದೋ ಹಣ್ಣಿನ ಗಿಡ ಇದೆ, ಯಾವುದಂತ ನನಗೂ ಗೊತ್ತಿಲ್ಲ. ಐ ಥಿಂಕ್ ಏನೋ ಚೆರ್ರಿ ಅಂತೇನೋ ಇರ್ಬೋದು ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಇದು ಯಾವ ಹಣ್ಣು ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಸಪೋಟ ಗಿಡ ಇದೆ, ತುಂಬಾ ಸಪೋಟ ಎಲ್ಲ ಬಿಟ್ಟಿದೆ ಇಲ್ಲೂ. ಆ್ಯಂಡ್ ನೆಕ್ಸ್ಟ್ ಆ ಕಡೆ ನೋನಿ ಇದೆ, ತೋರಿಸ್ತೀನಿ ಬನ್ನಿ. ಸೊ ನಾನೀಗ ಬಂದಿದ್ದೀನಿ ನೋನಿ ಗಿಡದ ಹತ್ರಕ್ಕೆ. ನೀವೆಲ್ಲ ಟಿ ವಿಯಲ್ಲಿ ಆ್ಯಡ್ಸ್ ಎಲ್ಲ ನೋಡಿರ್ಬೋದು, ನೋನಿ ಮಂಡಿ ನೋವು, ಕಾಲು ನೋವು ಅಂತ ಎಲ್ಲ ಹೇಳಿ ನಾವು ಆ್ಯಡ್ಸ್ ನೋಡಿರ್ತೀವಲ್ಲ. ಸೊ ಅದೇ ನೋನಿ ಹಣ್ಣಿದು. ಇನ್ನು ಕಾಯಿದೆ, ಹಣ್ಣು ಆಗಬೇಕಂತ ಅನಿಸುತ್ತೆ. ಈ ರೆಸಾರ್ಟಲ್ಲಿರುವಂತಹ ಪ್ರೀಮಿಯಂ ಸ್ಟೇ ಅಂತಲೇ ಹೇಳ್ಬೋದು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಈ ರೂಮು ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಈ ಕಡೆ ಟಿ ವಿ ಮತ್ತು ಲಗೇಜ್ ರ್ಯಾಕಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕಂಫರ್ಟಬಲ್ ಆಗಿರುವಂತಹ ಡಬಲ್ ಶೇರಿಂಗ್ ಕಾಟ್ ಇದೆ, ಕಿಂಗ್ ಸೈಜ್ ಅಂತಲೇ ಹೇಳ್ಬೋದು ಇದನ್ನು. ಆ್ಯಂಡ್ ನೀವೇನಾದ್ರು ಕೆಲಸ ಮಾಡ್ತೀನಿ, ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತೀನಿ ಅಂತಂದರೆ ಟೇಬಲ್ ಚೇರ್ ಇದೆ, ಕೆಟಲ್ ಇದೆ, ಆ್ಯಂಡ್ ದೆನ್ ಇಂಟರ್ಕಾಮ್ ಕನೆಕ್ಷನ್ ಇದೆ, ಎ ಸಿ ಇದೆ. ಆ್ಯಂಡ್ ಬನ್ನಿ ಮೇನ್ ಥಿಂಗ್ ತೋರಿಸ್ತೀನಿ ನಿಮಗೆ ಈ ಕಡೆ. ಸೊ ಈ ಸೈಡಲ್ಲಿ ವೆಲ್ ಲಿಟ್ ಆಗಿರುವಂತಹ ಬಾತ್ರೂಮ್ ಇದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಮೇನ್ ಥಿಂಗ್ ಬಾತ್ರೂಮಿಗೆ ಅಂತ ಬಂದಾಗ. ಆ್ಯಂಡ್ ದೆನ್ ಈ ಕಡೆ ಲೆಫ್ಟಲ್ಲೇ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲೂ ಕೂಡ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಮತ್ತು ಒಂದು ಲಾಕರ್ ಕೂಡ ಇದೆ. ಈ ಸ್ಟೇ ಯಾಕೆ ಸ್ಪೆಷಲ್ ಅಂತ ಈಗ ಹೇಳ್ತೀನಿ ಬನ್ನಿ. ಸೊ ಈ ರೂಮಿಂದು ಸ್ಪೆಷಾಲಿಟಿ ಏನು ಅಂತ ಈಗ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲೇ ಕಾಣಿಸ್ತಾ ಇರ್ಬೋದು ನಿಮಗೆ ಪ್ರೈವೇಟ್ ಪೂಲ್ ಈ ರೂಮ್ಗೆ ಅಟ್ಯಾಚ್ ಆಗಿರುತ್ತೆ. ಇದು ಪ್ರೈವೇಟ್ ಆಗಿ ಈ ರೂಮ್ಗೆ ಅಂತಲೇ ಇರೋವಂಥದ್ದು. ಆ್ಯಂಡ್ ಇಲ್ಲಿ ಕಾಟ್ ಕಾಣಿಸ್ತದೆ. ಸೊ ಆರಾಮಾಗಿ ನೀವು ರಿಲ್ಯಾಕ್ಸ್ ಆಗಿ ಮಲ್ಕೊಂಡು ನಿಮ್ಮ ಒಳ್ಳೆ ಟೈಮ್ನ, ಮೆಮೊರೇಬಲ್ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಈ ಸೈಡ್ ನಿಮಗೆ ಕಾಣಿಸ್ತಾ ಇದೆ, ಒಂದು 2 ಟೇಬಲ್ ಇದೆ, 2 ಚೇರ್ ಇದೆ. ಸೊ ನೀವೇನಾದ್ರು ಕಪಲ್ ಬಂದರೆ, ನ್ಯೂಲಿ ಮ್ಯಾರಿಡ್ ಏನಾದ್ರು ಆಗಿತ್ತು ಅಂತಂದರೆ ತುಂಬಾ ಪ್ರೈವಸಿ ಇರುತ್ತೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ನೀವು ಅರೇಂಜ್ ಮಾಡ್ಕೊಳ್ಬೋದು. ಸೊ ಆರಾಮಾಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ನೈಟಲ್ಲಿ ಕೂತ್ಕೊಂಡು. ಈ ರೆಸಾರ್ಟಿಗೆ ಬಂದಾಗ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಒಂದು ಅರೌಂಡ್ 10 ಆ್ಯಕ್ಟಿವಿಟೀಸ್ ಏನೋ ಅಡ್ವೆಂಚರಸ್ ಇದೆ. ಆ್ಯಂಡ್ 2 ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಒಂದು ಅಮೀಬಾ ಶೇಪಲ್ಲಿದೆ, ಅದು ಸ್ವಲ್ಪ ಡೀಪ್ ಕಮ್ಮಿ ಇದೆ. ಇನ್ನೊಂದು ಒಂದು ರೇಸಿಂಗ್ ಟ್ರ್ಯಾಕ್ ಥರ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ. 4 ಫೀಟಿಂದ 6 ಫೀಟ್ವರೆಗೂ ಅದು ಡೆಪ್ತ್ ಇದೆ, ದೊಡ್ಡವ್ರು ಆಟ ಆಡ್ಕೊಳ್ಬೋದು ಅಲ್ಲಿ. ಆ್ಯಂಡ್ ಅಷ್ಟಲ್ದಲ್ಲೇ ಇನ್ನು ಇಂಡೋರ್ ಬ್ಯಾಡ್ಮಿಂಟನ್ ಇದೆ, ಔಟ್ಡೋರಲ್ಲಿ ಬಾಸ್ಕೆಟ್ಬಾಲ್ ಇದೆ, ಫುಟ್ಬಾಲ್ ಇದೆ. ಸೊ ಅಲ್ಲೂ ಒಂದು ಬ್ಯಾಡ್ಮಿಂಟನ್ ಇದೆ. ಆಮೇಲೆ ಇನ್ನೇನಿದೆ, ರೋಪ್ ಆ್ಯಕ್ಟಿವಿಟೀಸ್ ಇದೆ. ಸೊ ಇಷ್ಟಿದೆ. ಮತ್ತು ಮಕ್ಕಳಿಗೆ ಅಂತಂದರೆ ಒಂದು ಪ್ಲೇ ಏರಿಯಾ ಕೂಡ ಇದೆ. ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಂದಾಗ. ಗೋಲ್ಡ್ ಕಾಯಿನ್ ರೆಸಾರ್ಟಿಂದ ಹೊರಡೋಂಥ ಟೈಮ್ ಬಂದಿದೆ, ಹೇಗೆ ಅನ್ನಿಸೋದು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಡೇ ಔಟ್ ಪ್ಯಾಕೇಜ್ ಸಹ ಇದೆ, ಅದ್ರ ಬಗ್ಗೆ ಹೇಳಿರಲಿಲ್ಲ. ಅದು ಡೇ ಔಟ್ ಪ್ಯಾಕೇಜಸ್ಗೆ 1200 ಮತ್ತು ಟ್ಯಾಕ್ಸ್ ಆಗುತ್ತೆ, ಅರೌಂಡ್ 50 ರೂಪೀಸ್ ಏನೋ ಆಗುತ್ತೆ. ಸೊ 1250 ರೂಪೀಸ್ ಪರ್ ಹೆಡ್ ಆಗುತ್ತೆ, ವಿಚ್ ಇನ್ಕ್ಲೂಡ್ಸ್ ಲಂಚು, ಹೈ ಟೀ ಆ್ಯಂಡ್ ಲಂಚ್ ಹೈ ಟೀ ವಿತ್ ಪ್ಲಸ್ ಆಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಬುಕ್ ಮಾಡಬೇಕು ಅಂತ ಅಂದರೆ ಬುಕ್ಕಿಂಗ್ ಲಿಂಕು ಮತ್ತು ವೆಬ್ಸೈಟ್ ಡೀಟೇಲ್ಸು ಅವ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ಸು ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಸಹ ಮೆನ್ಷನ್ ಮಾಡಿರ್ತೀವಿ. ಆಮೇಲೆ ಹೇಗೆ ಅನ್ನಿಸೋದಾ ಕಾಮೆಂಟಲ್ಲಿ ತಿಳಿಸಿ.